ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡ್ರಿ, ನಾವು ಎಲ್ಲರ ಮನ್ಯಾಗ ಚಹಾ ಮಾಡೇ ಮಾಡ್ತೀವಿ ಕಾಮನ್ ಆಗಿ. ಆದ್ರೆ ಯಾವುದೇ ರೀತಿ ಮಸಾಲೆ ಹಾಕಲ್ದ, ಅಂದ್ರೆ ಮಸಾಲೆ ಟೀ ಅದು ಮಾಡ್ತಾರಲ್ಲ ಕೆಲವೊಬ್ರು, ಆ ರೀತಿ ಮಸಾಲೆ ಏಲಕ್ಕಿ ಮತ್ತು ಕೆಲವೊಬ್ರು ಶುಂಠಿ ಹಾಕ್ತಾರಲ್ಲ, ಹಿಂಗೆ ನಾನಾ ಥರ ಚಹಾ ಮಾಡ್ತಾರ್ರಿ. ಮತ್ತು ಎಲೆ ಒಳಗೆ ಸಿಗ್ತಾವೆ ಚಹಾ ಎಲೆ ಅಂತ, ಅದೆಲ್ಲ ಹಾಕಿ ಮಾಡ್ತಾರೆ. ಅದೇನೂ ಹಾಕಿ ಮಾಡಲ್ಲ, ಒಂದು ಒಳ್ಳೆ ಟೇಸ್ಟ್ ಬರುವಂಗೆ ಚಹಾ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ತಿರ್ಬೋದು, ನಾನಿಲ್ಲಿ ಚಹಾ ಬೋಗಾನಿನ ಇಟ್ಕೊಂಡೀನಿ. ನಾರ್ಮಲಾಗಿ ನೀವು ಚಹಾ ಬೋಗಾನಿ ಯಾವುದು ಮಾಡ್ತಿರಲ್ಲ ಅದನ್ನ ಇಟ್ಕೊರಿ. ನಾನು ಇಲ್ಲಿ 2 ಕಪ್ ಆಗೋಷ್ಟು ಮಾಡಿ ತೋರ್ಸತ್ತೀನಿ ನೋಡ್ರಿ. ನಾನು ಕಪ್ ಮೆಜರ್ಮೆಂಟ್ ನಿಮ್ಗೆ ಹೇಳತ್ತೀನಲ್ರಿ, 1 ಕಪ್ ಆಗಷ್ಟು ನೀರನ್ನು ಹಾಕ್ಕೊಂಡು ನಾನು, ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೋಬಹುದು, ಆದ್ರೆ ನಾನು ಮೆಜರ್ಮೆಂಟ್ ಹೇಳತ್ತೀನಿ ನೋಡ್ರಿ. ಇದಕ್ಕೆ 1 ಸ್ಪೂನ್ ಆಗಷ್ಟು ಚಹಾ ಪುಡಿನ ಹಾಕ್ಕೊಂಡೀನಿ. ನಾನು GS ಚಹಾ ಪುಡಿ ಯೂಸ್ ಮಾಡೋದು, ನಮಗೆ ಬೇರೆ ಚಹಾ ಪುಡಿ ಸೆಟ್ ಆಗಂಗಿಲ್ಲ. ನೋಡ್ತಿರ್ಬೋದು, ಇದನ್ನು ಕುದಿಲಕ್ಕ ಬಿಡಾಕತ್ತೇನೆ ರೀ. ಇದಕ್ಕೆ ನೋಡ್ರಿ, ನಾನು 1.5 ಸ್ಪೂನ್ ಆಗಷ್ಟು, 1 ಸ್ಪೂನು ಮತ್ತು ಮೇಲೆ ಅರ್ಧ ಸ್ಪೂನ್ ಆಗಷ್ಟು ಸಕ್ಕರೆ ಹಾಕ್ಕೊಂಡೀನಿ. 2 ಕಪ್ ಚಾಯ್ಗೆ 1.5 ಸ್ಪೂನ್ ಆಗಷ್ಟು ಸಕ್ಕರೆ ಆದರೆ ಸಾಕು. ಒಬ್ಬೊಬ್ರು ಭಾಳ ಸ್ವೀಟ್ ಕುಡಿತಾರಲ್ಲ, ಅವ್ರು ಇನ್ನೂ ಜಾಸ್ತಿ ಬೇಕಾದರೂ ಆ್ಯಡ್ ಮಾಡ್ಕೋಬಹುದು. ನಿಮ್ಗೆ ಸ್ವೀಟ್ ನಿಮ್ಮ ಮೇಲೆ ಡಿಪೆಂಡ. ನಾವು ಸ್ವಲ್ಪ ಸ್ವೀಟ್ ಕಡಿಮೆ ಕುಡಿಯೋದ್ರಿಂದ ಚಹಾ ಸ್ವಲ್ಪ ಕಡಿಮೆ ಸ್ವೀಟನ್ನು ಕುಡಿತೀವಿ ನಾವು ಮನ್ಯಾಗ. ಹಾಗಾಗಿ ನಾನು ಕಡಿಮೆನ ಸಕ್ರೆನ ಹಾಕ್ಕೊಂಡೇನಿ ರೀ. ನೀವು ಜಾಸ್ತಿ ಬೇಕಾದರೂ ಹಾಕೋರಿ. ಚಹಾ ಮಾಡೋದೇನು ತೋರಿಸ್ತಾರಪ್ಪ ಅಂದ್ಕೊಳಕ್ಕೆ ಹೋಗಬೇಡ್ರಿ, ಅದು ಒಂದು ಕಲೆ ಅಂತಲೇ ಹೇಳ್ಬೋದು. ಚಹಾ ಎಲ್ಲರೂ ಮಾಡ್ತೀವಿ, ಆದರೆ ಒಳ್ಳೆ ಟೇಸ್ಟ್ ಬರೋಕೆ ಯಾವ ರೀತಿ ಮಾಡಬೇಕು ಅನ್ನೋದು ನಮಗೂ ಗೊತ್ತಿರಬೇಕಲ್ಲ. ನೋಡಿರಿ, ಇವಾಗ ಇದನ್ನು ಕುದಿಲಕ್ಕ ಬಿಟ್ಟೀನಿ. ನಾನು 1 ಕಪ್ ಆಗಷ್ಟು ನೀರನ್ನು ಹಾಕ್ಕೊಂಡೀನಿ. ಅದು ಅರ್ಧ ಕಪ್ ಆಗೋದನ್ನು ಕುದಿಸ್ಬೇಕ್ರಿ. ನೋಡ್ತಿರ್ಬೋದು ಕಲರ್ ಯಾವ ರೀತಿ ಚೇಂಜ್ ಆಗೈತಲ್ಲ. ಇವಾಗ ಇದು ಅರ್ಧ ಕಪ್ ಆಗಷ್ಟು ಬಂದೈತಿ, ಅಂದರೆ 1 ಕಪ್ಪಿಗೆ ಅರ್ಧ ಕಪ್ಪಿಗೆ ಅಷ್ಟು ಡಿಫ್ರೆನ್ಸ್ ಆಗಬೇಕು. ಅಲ್ಲಿ ತನಕ ಇದು ಈ ಚಹಾ ಪುಡಿ ಸಕ್ಕರೆ ಒಳಗೆ ನೀಟಾಗಿ ಸ್ವಲ್ಪ ಕುದೀತು ಅಂದ್ರೆ ಚಹಾ ಮಸಾಲೆ ಟೀ ಯಾವ ರೀತಿ ಮಾಡ್ತಾರಲ್ಲ, ಅಂದ್ರೆ ಹೋಟೆಲ್ ಒಳಗೆಲ್ಲ ಕುಡಿತೀರಲ್ಲ, ಒಳ್ಳೆ ಅಮೃತ ಚಹಾ ಈ ಚಹಾ 108 ಫ್ರಾನ್ಸಿಸಿ ಬಂದಾವಲ್ರಿ, ಅದೇನು ಅಲ್ಲಿ ನೋಡ್ರಿ. ಈ ಚಹಾ ಮುಂದೆ ನೋಡ್ರಿ, ನಾನು 1 ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ, ಅಂದ್ರೆ 75% ನನ್ನ ಹಾಲನ್ನು ಹಾಕ್ಕೊಂಡೀನಿ. ಪೂರ 1 ಕಪ್ ಹಾಲು ಹಾಕಿಲ್ಲ, 1 ಕಪ್ ನೀರು 75% ಹಾಲನ್ನು ಹಾಕ್ಕೊಂಡೀನಿ. ಇದನ್ನು ಈ ರೀತಿ ಕುದಿಸ್ಕೊಂಬಿಡ್ರಿ. ನೋಡ್ತಿರ್ಬೋದು, ಇದನ್ನು ಭಾಳ ಹೊತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ. ಹಾಲು ಹಾಕಿದ ಮೇಲೆ ಸ್ವಲ್ಪ ಕುದಿಸಿದ್ರೆ ಸಾಕು. ನೋಡ್ತಿರ್ಬೋದು, ಈ ರೀತಿ ಕುದೀತಿರ್ತೈತಲ್ಲ, ಅದನ್ನು ಆನ್ ಆಫ್ ಮಾಡ್ಕೋಬೇಕು ಗ್ಯಾಸನ್ನು. ಹಂಗೆ ಹಿಂಗೆ ಹೋಗಿ ಬರಾಕೈತು ಅಂದ್ರೆ ಏನು ಊಕಾಕೈತೆ ಹೇಳಿ ಗ್ಯಾಸ್ ಆರಿಸಿ ಸೋಸ್ಕೊಂಡು ಕುಡಿಯೋಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ಈ ರೀತಿ ಆನ್ ಆಫ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ. ನೋಡ್ತಿರ್ಬೋದು, ಈ ರೀತಿ ಇಷ್ಟ ಆಗೈತಲ್ಲ, ಇಷ್ಟ ಆದರೆ ಸಾಕು, ಗ್ಯಾಸನ್ನು ಆರಿಸಿಬಿಡ್ರಿ. ಇವಾಗ ಇದು ಕರೆಕ್ಟಾಗಿ ಆಗೈತಿ ಅಂತ ಅರ್ಥ. ಈ ವಿಧಾನ ಒಳಗೆ ನೀವು ಚಹಾ ಮಾಡಿ ನೋಡ್ರಿ. ಯಾವುದೇ ರೀತಿ ಶುಂಠಿ ಗಿಂಟಿ ಯಾಲಕ್ಕಿ ಏನೂ ಬ್ಯಾಡ ನೋಡ್ರಿ. ಅದೇನು ಮಾಡಲ್ದನ ನಾವು ಫ್ರಾಂಚೈಸಿ ಒಳಗೆ ಕುಡಿತೀವಲ್ಲ ಅಮೃತ ಚಹಾ ಅಂಥೇಳಿ, ಆ ಎಲ್ಲ ಚಹಾಕ್ಕಿಂತ ಫೇಮಸ್ ಆಗಿ ನಮ್ಮ ಚಹಾನ ಆಗ್ತೈತಿ ನೋಡ್ರಿ. ನಾನೀಗ ಲಾಸ್ಟಿಗೆ ಗ್ಯಾಸ್ ಹಾರಿಸ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಒಳಗೆ ಮತ್ತು ಒಂದು ಕಪ್ ಒಳಗೆ ಸೋಸ್ಕೊಳಕತ್ತೀನಿ. ಯಾಕಂದ್ರೆ ನಾವು ಮನ್ಯಾಗ ಒಬ್ರು ಗ್ಯಾಸ್ ಒಳಗೆ ಕುಡಿತಾರೋ, ಒಬ್ರು ಕಪ್ ಒಳಗೆ ಕುಡಿತಾರೋ, ಆ ಕಾರಣಕ್ಕಾಗಿ ನಾನು 2 ಬೇರೆ ಬೇರೆ ಸೋಸ್ಕೊಳಕತ್ತೀನಿ. ಈ ಚಹಾ ಯಾವ ರೀತಿ ಬಂತು ಅನ್ನೋದು ಕಾಮೆಂಟ್ ಮಾಡಿರಿ. ನೀವು ಈ ರೀತಿ ಟ್ರೈ ಮಾಡಿರಿ. ವಿಡಿಯೋ ಅಂತ ನೋಡಿದ್ದಕ್ಕಾಗಿ ಧನ್ಯವಾದಗಳು.